ಹಾಯ್ ನಮಸ್ಕಾರ, ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಸೌರೆಕಾಯಿ ಕೈಮಾ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಇದು ಚಪಾತಿಗಾಗಲಿ, ಅನ್ನಕ್ಕಾಗಲಿ, ಸೂಪರ್ ನಾನ್ಗಾಗಲಿ, ಯಾವುದಕ್ಕೆ ಪರೋಟಾಗಾಗಲಿ ತುಂಬ ಚೆನ್ನಾಗಿರ್ತೈತೆ, ಅಷ್ಟೇ ರುಚಿಯಾಗಿರ್ತೈತೆ. ಹೋಟ್ಲೊಳಗೆಲ್ಲ ಹೋಗಿ ನಾವು ಆರ್ಡ್ರ್ ಮಾಡ್ತೀವಿ. ಅದನ್ನ ಇವತ್ತು ಮನೆಯೊಳಗೆ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ. ನಾನು ಒಂದು ಸೌರೆಕಾಯಿ ತೊಗೊಂಡಿದ್ದೀನಿ. ಇದನ್ನ ಬಂದ್ಬಿಟ್ಟು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನ ಚಿಪ್ಪೆ ತೆಗೆದು ಮತ್ತು ಇದನ್ನ ತುರ್ಕೊಂಬಿಡೋಣ. ಯಾಕಂದರೆ ಸೌರೆಕಾಯಿ ಕೈಮಾ ಉಂಡೆ ಮಾಡಲಿಕ್ಕೆ ಇದನ್ನ ನಾವು ಚೆನ್ನಾಗೆ ತೊಳೆದು ತುರ್ಕೊಂಡು ಬೇಕಾಗ್ತೈತೆ. ತೋರಿಸ್ತೀನಿ ಯಾವ ರೀತಿ ಅಂತೇಳಿ. ನೋಡಿ, ಇದನ್ನೆಲ್ಲ ಒಳಗಡೆ ಇರೋದೆಲ್ಲ ತೆಗೆದು ಮೇಲಿರೋ ಚಿಪ್ಪೆ ತೆಗೆಯೋಣ. ಫಸ್ಟು ಚೆನ್ನಾಗೆ ಎಲ್ಲ ಚಿಪ್ಪೆ ತೆಕ್ಕೊಂಬಿಡೋಣ, ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಒಳಗಡೆ ಇರೋದು ಬೀಜ, ದಪ್ಪ ಬೀಜ ಇದೆ, ಹಾಗಾಗಿ ಅದನ್ನ ಬಿಸಾಕ್ಬಿಡೋಣ. ಅಷ್ಟು ಕ್ಲೀನಾಗೆ ಈ ಥರ ತೆಕ್ಕೊಂಬಿಡೋಣ. ನಾವು ಎಲ್ಲನೂ ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಒಳಗಡೆ ನಾವು ಸಣ್ಣ ಇದರೊಳಗಡೆ ತುರ್ಕೊಂಬಿಡೋಣ. ಈ ತುರಿಯೋ ಸ್ಟ್ಯಾಂಡ್ ಇದೆಯಲ್ಲ ಅದರೊಳಗೆ ಚೆನ್ನಾಗಿ ನುಣ್ಣಗೆ ತುರ್ಕೊಂಬಿಡೋಣ. ಚಿಕ್ಕ ಚಿಕ್ಕ ಇದರೊಳಗೆ ನೋಡಿ ಎಲ್ಲ ಈ ಥರ ತುರ್ಕೊಂಡಿದ್ದೀನಿ. ಸೈಡ್ಗೆ ಇಟ್ಕೊಳ್ಳೋಣ. ಒಂದು ಮಿಕ್ಸಿ ತೊಗೊಂಡು ಒಂದು ಈರುಳ್ಳಿ ಹಾಕ್ಕೊತೀನಿ, 3 ಹಸಿಮೆಣಸಿನ್ಕಾಯಿ ಹಾಕ್ಕೊತೀನಿ, ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ಹಾಕ್ಕೊತೀನಿ, ಒಂದು 15-20 ಬೆಳ್ಳುಳ್ಳಿ ಹೆಸರು ಹಾಕ್ಕೊತೀನಿ, ಸ್ವಲ್ಪ ಪುದೀನ ಹಾಕ್ಕೊತೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ನೀರು ಹಾಕೋದು ಬೇಡ, ಇದು ತರಿತರೆಗೆ ರುಬ್ಕೊಂಬಿಡೋಣ. ನೋಡಿ, ತರಿತರೆಗಾಗಿದೆ. ಸ್ವಲ್ಪ ಇದರೊಳಗೆ ನೀರಿದೆ, ಸ್ವಲ್ಪ ಹಿಂಡ್ಬಿಟ್ಟು, ಲೈಟಾಗಿ ಹಿಂಡ್ಬಿಟ್ಟು ಒಂದು ತಟ್ಟೆಗೆ ಹಾಕ್ಕೊಂಬಿಡೋಣ. ಈ ಥರ ಈಗ ನೋಡಿ, ಅದು ನೀರಿಂಡಿ ತಗೊಂಡಿದ್ದೀನಿ. ಇದು ನಾವೇನು ರುಬ್ಬಿಟ್ಟಿದ್ದೀವಿ ಮಸಾಲ, ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ. ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನು ಅರಿಶಿನ, ಅರ್ಧ ಸ್ಪೂನು ಧನಿಯಾ ಪುಡಿ, 1/4 ಸ್ಪೂನು ಗರಂ ಮಸಾಲ, ಒಂದು ಅರ್ಧ ಸ್ಪೂನು ಉಪ್ಪು, ಎಲ್ಲ ಸಣ್ಣ ಸ್ಪೂನ್ ಒಳಗೆ ಹಾಕಿದ್ದೀನಿ. ಒಂದು 4 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊತೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಬೇಕು ಅಂದರೆ ಹಾಕ್ಕೊಬೋದು. ಆಗಲೇ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ತಿರ್ಗಾ 2 ಸ್ಪೂನ್ ಹಾಕ್ಕೊತೀನಿ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕೋದು ಬೇಡ, ಯಾಕಂದರೆ ಇದ್ರೊಳಗೇ ನೀರು ಬಿಡುತ್ತೈತೆ. ನೋಡಿ, ಈ ಅದಕ್ಕಿದೆ. ಇವಾಗ ನಾವು ಇದನ್ನ ಸಣ್ಣದಾಗೆ ಉಂಡೆ ಮಾಡ್ಕೊಂಬಿಡೋಣ. ಈ ಸೈಜಲ್ಲಿ ಮಾಡ್ಕೊಳ್ಳೋಣ. ಕೈಮಾ ಉಂಡೆ ಥರ ಚೆನ್ನಾಗಿರ್ತೈತೆ. ಒಂದು ತಟ್ಟೆಗೆ ಈ ಥರ ಇಟ್ಕೊಂಬಿಡೋಣ. ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಚಿ ಈ ಥರ ಒಂದು ಬಾಣಲಿ ಇಟ್ಟು ಅದರೊಳಗೆ ಈ ಥರ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ. 1 ಲೋಟ ಅಷ್ಟು ನೀರು ಹಾಕಿಟ್ಟಿದ್ದೀನಿ. ಈಗ ಇದಿಟ್ಟು ಒಂದು 15 ನಿಮಿಷ ಹಬೆಯೊಳಗೆ ಬೇಯಿಸೋಣ. ಕ್ಲೋಸ್ ಮಾಡಿ ಒಂದು 15 ನಿಮಿಷ ಬೇಯಿಸೋಣ. ಗ್ಯಾಸ್ ಹಚ್ಚಿ ಬಾಣಲೆ ಹಾಕಿದ್ದೀನಿ. ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಚಕ್ಕೆ, ಎಲೆ, ಲವಂಗ, ಏಲಕ್ಕಿ 2. ಈಗ 2 ಈರುಳ್ಳಿ ಸಣ್ಣ ಕಟ್ ಮಾಡಿದ್ದೀನಿ, ಅದು ಹಾಕಿ. ಈಗ ಆಗಿದೆ ಈರುಳ್ಳಿ ಫ್ರೈ. ನಾವು ಆವಾಗಲೇ ರುಬ್ಬಿಟ್ಟಿದ್ದೀವಲ್ಲ ಆ ಮಸಾಲೆ ಎಲ್ಲ ಹಾಕ್ಕೊಂಬಿಡೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ, ಹಸಿ ವಾಸನೆ ಹೋಗೋ ಗಂಟ. ಚೆನ್ನಾಗಿ ಫ್ರೈ ಆಗಿದೆ. 1 ಸ್ಪೂನು ಮೆಣಸಿನ ಪುಡಿ, ಅರ್ಧ ಸ್ಪೂನು ಅರಿಶಿನ, 1 ಸ್ಪೂನ್ ಧನಿಯಾ, 1/4 ಸ್ಪೂನು ಜೀರಿಗೆ ಪುಡಿ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈಗ 3 ಟೊಮೆಟೊ ರುಬ್ಬಿ ಇಟ್ಕೊಂಡಿದ್ದೀನಿ, ಅದು ಹಾಕ್ಕೊತೀನಿ. ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ಉಪ್ಪು ಹಾಕ್ಕೊಂಬಿಡೋಣ. ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗ್ತೈತೆ. ಎಣ್ಣೆ ಬಿಡೋ ಗಂಟ ಚೆನ್ನಾಗಿ ಹಸಿ ವಾಸನೆ ಹೋಗಲಿ, ಅದು ಗಂಟ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಆಗಿದೆ. ಸ್ವಲ್ಪ ಹಾರ್ಲಿಕ್ಕೆ ಬಿಡೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಎಣ್ಣೆಲ್ಲ ಬಿಟ್ಕೊಂಡಿದೆ. ಸೈಡು ಕಾಣಿಸ್ತೈತಲ್ಲ. ಅರ್ಧ ಕಡಿ ತೆಂಗಿನಕಾಯಿ, ಸ್ವಲ್ಪ ಗಸಗಸೆ, 1 ಸ್ಪೂನು ನೆನೆಸಿಟ್ಟು ಅದನ್ನ ರುಬ್ಕೊಂಡು ಅರ್ಧದ ಹಾಲು ಮಾತ್ರ ತೊಗೊಂಡಿದ್ದೀನಿ, ಅದು ಹಾಕ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಸ್ವಲ್ಪ ಹೊತ್ತು ಮುಚ್ಚಿಡೋಣ, ಒಂದು 2 ನಿಮಿಷ ನೋಡೋಣ. ನೋಡಿ ಚೆನ್ನಾಗೆ ಎಣ್ಣೆ ಬಿಟ್ಕೊಂಡಿದೆ. ಈಗ ಆ ಮಸಾಲೆ ತೊಳೆದಿರೋ ನೀರು ಹಾಕ್ಕೊಂಬಿಡೋಣ. 1 ಚೊಂಬಷ್ಟು ನೀರು ಬೇಕಾಗ್ತದೆ. 2 ಲೋಟಷ್ಟು ನೀರು ಹಾಕಿದ್ದೀನಿ. ಈಗಲೇ ನೋಡ್ಕೊಬೇಕು ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದೆಯಾ ಅಂತ ಹೇಳಿ. ಯಾಕಂದರೆ ಉಂಡೆ ಹಾಕ್ಬಿಟ್ಮೇಲೆ ನಾವು ಅದನ್ನ ತಿರ್ಗಾ ಹಾಕೋಕ್ಕಾಗಲ್ಲ. ಸ್ವಲ್ಪ ಉಪ್ಪು ಕಮ್ಮಿ ಆಗ್ತೈತೆ, ಹಾಕ್ಕೊತೀನಿ. ಸ್ಮೆಲ್ಲಿಗೆ ಸ್ವಲ್ಪ ಕಸ್ತೂರಿ ಮೆಥಿ ಹಾಕ್ಕೊಂಬಿಡೋಣ. ಕುದೀಲಿ 1 ನಿಮಿಷ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇನ್ನು ಇದನ್ನ ತಿರುಗಿಸೋದು ಬೇಡ. ಈಗ ಉಂಡೆಗಳ್ನ ಹಾಕ್ಕೊಂಬಿಡೋಣ. ಮೆತ್ತಿಗೆ ಬಿಡೋಣ, ಇಲ್ಲಾಂದರೆ ತಿರುಗಿಸಿದ್ರೆ ಒಡೆದೋಗ್ತೈತೆ. ನೋಡಿಕೊಂಡು ಬಿಡೋಣ. ಈಗ ಮುಚ್ಚಿಟ್ಟು ಒಂದು 10 ನಿಮಿಷ ದೊಡ್ಡ ಉರಿಯೊಳಗೆ ಬೇಯಿಸೋಣ. ನೋಡಿ ಮೆತ್ತಗೆ ತಿರುಗಿಸ್ಬೇಕು. ಸಾಕು ಅಂದರೆ ಇಷ್ಟು ಇದು ಮಾಡ್ಕೊಂಡ್ರಿ. ನನಗೆ ಇನ್ನೊಂದು ಚೂರು ಗಟ್ಟಿ ಬೇಕು, ಹಾಗಾಗಿ ಇನ್ನೊಂದು ಚೂರು ಕುದಿಸ್ತಾ ಇದ್ದೀನಿ. ನೋಡಿ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ಸೌರೆಕಾಯಿ ಕೈಮಾ ಯಾವ ರೀತಿ ಮಾಡೋದಂತ ನೋಡಿದ್ರಲ್ಲ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕಾಗಿ. ಬಾಯ್.